ಇದೆ. ಮಹಾನ್ ಕವಿ ರೂಮಿ ಅವ್ರು ಹೇಳ್ತಾರೆ, ನೀವೇನು ಹುಡುಕ್ತಾ ಇರ್ತೀರೋ ಅದು ಕೂಡ ನಿಮ್ಮನ್ನು ಹುಡುಕ್ತಾ ಇರುತ್ತೆ ಅಂತ. ಈ ಭಾವನೆಗಳನ್ನು ಅದುಂಬೇಡ್ರಿ, ನಿಗ್ರಹಿಸ್ಬೇಡ್ರಿ, ಅದರೊಳಗೆ ಒಲವು ತೋರಿಸ್ರಿ. ಆ ಅಸ್ವಸ್ಥತೆಯನ್ನು ನಿಮ್ಮ ಅನ್ವೇಷಣೆಗೆ ಇಂಧನ ಮಾಡ್ಕೊಳ್ರಿ. ಖುದ್ದಾಗಿ ಕೇಳ್ಕೊಳ್ರಿ, ಜೀವನ ನಿಮಗೇನು ತಿಳಿಸೋಕೆ ಬರ್ತಾ ಇದೆ. ನಿಮಗೆ ನಿಮ್ಮ ಜೀವನದ ನಿಜವಾದ ಗುರಿಯನ್ನು ತಿಳಿಸೋ ಈ ಚಡಪಡಿಕೆ ಒಂದು ಪವಿತ್ರ ನಿಮಂತ್ರಣ ಆಗಿರುತ್ತೆ. ನಿಮ್ಮನ್ನು ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಗೆ ತಂದು ಆ ಮಹಾನ್ ಉದ್ದೇಶದ ಹತ್ರ ಕರ್ಕೊಂಡು ಹೋಗೋಕ್ಕೆ ನೀವು ಹುಟ್ಟಿರೋದೇ ಅದಕ್ಕೋಸ್ಕರ. ಯಾವಾಗ ನೀವು ಈ ಜೀವನದ ಪ್ರವಾಹದಲ್ಲಿ ಈಜ್ತೀರೋ, ನೀವು ನಿಮ್ಮ ಜೀವನದ ಅರಿವಿನೊಂದಿಗೆ ನಡೆದಾಗ ಬಾಗಿಲುಗಳನ್ನು ಒಡೆಯೋ ಪ್ರಮೇಯನೇ ಬರಲ್ಲ. ಅದು ತಾನಾಗೇ ತಾನು ಓಪನ್ ಆಗುತ್ತೆ. ಈ ಪ್ರಿಪ್ರೇಷನ್ ಟೈಮು ಎಲ್ಲದಕ್ಕಿಂತ ರೋಮಾಂಚನಕಾರಿ ಚರಣ ಆಗಿರುತ್ತೆ. ದೀರ್ಘಾವಧಿಯ ಹೋರಾಟ, ಒಂಟಿತನ ಮತ್ತು ಅಶಾಂತಿಯ ನಂತರ ವಿಷಯಗಳೆಲ್ಲ ಇದ್ದಕ್ಕಿದ್ದಂತೆ ಸುಧಾರಿಸ್ಬಿಡುತ್ತೆ. ಹೆಂಗಂದರೆ ಆ ಕಗ್ಗತ್ತಲಿನ ರಾತ್ರಿ